ಶಾಂಭವಿ. ಮೃತ್ಯು ಮೃತ್ಯು. ಈ ಮನೆನ ಸುತ್ತುವರೆದಿರೋದು ಮೃತ್ಯು. ನಿಮ್ಮ ಜೋಡಿಗಳನ್ನ ಕೂಡ ಬೇಟೆಯಾಡೋದು ಮೃತ್ಯು. ಈ ಮನೆಗೆ ಬಂದವ್ರನ್ನೆಲ್ಲ ಆಕ್ರಮಣ ಮಾಡೋದು ಮೃತ್ಯುವೇ. ಮೃತ್ಯುನೇ. ನಿಮಗ್ ಗೊತ್ತಿಲ್ದೇನೆ ಈ ಮನೆಯಲ್ಲಿ ಒಂದು ಬಲವಾಗಿರುವಂತ ದುಷ್ಟ ಶಕ್ತಿ ಭದ್ರವಾಗಿ ಕೂತಿದೆ. ಅಷ್ಟೊಂದು ಯಾರು ಸ್ವಾಮಿ ನೀವು? ಜಿ ತಂತ್ರಾಜಿ. ದುಷ್ಟ ಶಕ್ತಿಗಳನ್ನೇ ಸಂಹಾರ ಮಾಡೋದನ್ನ ಗುರಿ ಅಂತ ಅನ್ಕೊಂಡಿರೋ ದುಷ್ಟ ಸಂಹಾರಿಕರು. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ನಿಮಗೆ ತಿಳಿದೇ ಇರೋ ಎಷ್ಟೋ ವಿಷಯಗಳನ್ನ ತಿಳಿಸೋಕ್ಕೋಸ್ಕರ, ನಿಮಗೆ ಕಾಡ್ತಿರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೋಸ್ಕರ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೌದು ಸ್ವಾಮಿ, ನೀವು ಹೇಳಿದಾಗೇನೆ ಈ ಮನೆಯಲ್ಲಿ ಅರ್ಥ ಆಗದಿರೋ ವಿಚಿತ್ರ ಘಟನೆಗಳು ನಡೀತಿದೆ. ಪ್ರತಿದಿನ ವಿಚಿತ್ರ ಸಮಸ್ಯೆಗಳು ಎದುರಾಗ್ತಿದೆ. ಡ್ಯಾಮೆ, ಆ ಕ್ವಶನ್ಗೆ ಆ ಕಾಲನೇ ಉತ್ತರ ಕೊಡುತ್ತೆ. ಎಲ್ಲಾ ಪ್ರಶ್ನೆಗಳಿಗೂ ಆ ಕಾಲವೇ ಉತ್ತರ ಕೊಡುತ್ತೆ ಅಂತ ತಿಳಿಸುತ್ತಾ ಹೋದ್ರೆ ಅಷ್ಟೊತ್ತಿಗೆ ನಮ್ ಕಾಲನೇ ಮುಗ್ದಿರುತ್ತೆ ಕಂದ. ಅವನ್ ಮಾತೆಲ್ಲ ಏನು ಕೇಳಕ್ ಹೋಗ್ಬಿಡಿ ಸ್ವಾಮಿ, ನೀವು ನಮಗ್ ಸಹಾಯ ಮಾಡಿ ಸಾಕು. ಮೊದಲು ನಿಮ್ಮೆಲ್ಲರ ರೂಮ್ ನಮಗ್ ತೋರಿಸಿ. ರುದ್ರ. ಗುರುಗಳೇ, ನನಗರ್ಥ ಆಯ್ತು. ಈ ನಿಮ್ ರೂಮ್ಗಳ ಸ್ಥಿತಿಗತಿ ಯಾವುದೇ ರೀತಿಯಿಂದನೂ ಸರಿ ಕಾಣ್ತಿಲ್ಲ. ಅದಕ್ಕೋಸ್ಕರನೇ ಇದು ನರಬಲಿ ಕೇಳ್ತಾ ಇದೆ. ನರಬಲಿ. ಆ ಮೃತ್ಯುನೇ ಮನೆಯ ಪ್ರತಿ ಮೂಲೆಯಲ್ಲೂ ಹಡಗಿ ಕೂತಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಈ ಮನೆ ಖಾಲಿ ಮಾಡಿ ಆದಷ್ಟು ಬೇಗ ಹೋದ್ರೆ ಒಳ್ಳೇದು. ಹಾಗಂದ್ರೆ ಇದಕ್ಕೆ ಪರಿಹಾರ ಮಾರ್ಗನೇ ಇಲ್ವಾ ಸ್ವಾಮಿ? ಇದೇ ಕಂದ, ಅದೊಂದು ನರಬಲಿ. ನರಬಲಿ ಅಂದ್ರೆ ಮನುಷ್ಯರನ್ನು ಸಾಯಿಸೋದಾ ಸ್ವಾಮಿ? ಅದಲ್ಲದೆ ಬೇರೆ ಯಾವ್ದು ಮಾರ್ಗ ಇಲ್ವಾ ಸ್ವಾಮಿ? ಬೇರೆ ಮಾರ್ಗ ಇದೆ. ಅದಕ್ಕೆ ಸರಿಸಮವಾದಂತ ಶುದ್ರ ಪೂಜೆ. ನೀವು ನಿಮ್ ಮೂಢ ನಂಬಿಕೆಗಳು. ಇಲ್ಲಿ ಏನು ಇಲ್ಲ ಅಂತ ಹೇಳ್ತಿದೀವಿ ತಾನೆ? ರಾಹು ಒಳ್ಳೇದ್ ಮಾಡ್ಬೇಕಂದ್ರು ಈ ಕೇತು ಅಡ್ಡ ಬಂದಂಗಿದೆ. ರುದ್ರ, ಗುರುಗಳೇ, ಶುದ್ರ ಪೂಜೆಗೆ ಏರ್ಪಾಡ್ ಮಾಡು. ಆಯ್ತು ಗುರುಗಳೇ. ಹೋಗು. ತೊಂದ್ರೆ ಪಡಬಾರ್ದು ಕಂದ. ಫಲಿತಾಂಶ ಎಲ್ಲ ನಾಳೆ ಸೂರ್ಯೋದಯ ಆದ್ಮೇಲೆ ಗೊತ್ತಾಗುತ್ತೆ. ನಾನು ಹೇಳೋ ವಿಷಯನ ನೀವೆಲ್ಲರೂ ಜಾಗ್ರತೆಯಿಂದ ಕೇಳಿ. ನೀವು ಭಯ ಪಡ್ದೇನೆ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕಾಂತವಾಗಿ ಮತ್ತೆ ಪ್ರಶಾಂತವಾಗಿ ನಿದ್ದೆ ಮಾಡ್ರಿ. ಯಾವ ಕ್ಷಣದಲ್ಲಾದ್ರೂ ಆ ದುಷ್ಟ ಶಕ್ತಿ ಪ್ರಭಾವ ನಿಮ್ಮೆಲ್ಲರ ಮೇಲೂ ಬೀಳ್ಬೋದು. ಇದು ನನ್ನ ಎಚ್ಚರಿಕೆ. ಅಣ್ಣ, ಇವತ್ತೊಂದು ರಾತ್ರಿ ನಾನು ನಿಮ್ ಜೊತೆ ಮಲಗ್ಬೋದಾ? ಕಪಿ, ನನ್ ಜೊತೆ ಮಲಗದೇನೋ ಅಸಹ್ಯವಾಗಿ? ಇದೆಲ್ಲದು ಮೋಸನೆ.
ಸೂರ್ಯೋದಯ ಅಂತ ಹೇಳಿದ್ರು ಅಲ್ವಾ, ಅಲ್ಲಿವರೆಗೂ ಕಾಯೋಣ, ನೋಡೇ ಬಿಡೋಣ. ಏನಾಯ್ತು? ಅಯ್ಯೋ, ಏನಾಯ್ತು? ಏನಾಯ್ತು? You